ಮೆಸ್ಸಿ 3 ದಿನ ಭಾರತ ಪ್ರವಾಸಕ್ಕೆ ಖರ್ಚಾಗಿದ್ದೆಷ್ಟು ಗೊತ್ತಾ? ನಿಜಕ್ಕೂ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಿ. ಎಸ್ಐಟಿ ತನಿಖೆಯಲ್ಲಿ ಆಯೋಜಕರಿಂದ ಸ್ಫೋಟಕವಾದಂಥ ಮಾಹಿತಿ ಹೊರಬಿದ್ದಿದೆ ಈಗ. ಮೆಸ್ಸಿ ಗೋಟ್ ಇಂಡಿಯಾ ಟೂರ್ಗೆ 100 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತೆ. ಫುಟ್ಬಾಲ್ ಸೂಪರ್ ಸ್ಟಾರ್ಗೆ 89 ಕೋಟಿ ಸಂಭಾವನೆ ಕೊಟ್ಟಿದ್ದಾರಂತೆ ಭಾರತಕ್ಕೆ ಬಂದಿದ್ದಕ್ಕೆ. ಕೋಲ್ಕತ್ತಾ ಹೈದರಾಬಾದ್ ಕಾರ್ಯಕ್ರಮಕ್ಕೆ 13 ಕೋಟಿ ಖರ್ಚಾಗಿದೆ. ಕೇಂದ್ರ ಸರ್ಕಾರಕ್ಕೆ 11 ಕೋಟಿ ತೆರಿಗೆ ಪಾವತಿ ಬಗ್ಗೆ ಕೂಡ ಮಾಹಿತಿ ಬಂದಿದೆ. ನೋಡಿ, ಲಿಯೋನೆಲ್ ಮೆಸ್ಸಿ ಬಂದಿದ್ರಲ್ಲ ಮೊನ್ನೆ, ಕಲ್ಕತ್ತಾಗೆ ಹೋಗಿದ್ದರು, ಹೈದರಾಬಾದ್ ಬಂದಿದ್ದರು, ಮುಂಬೈಗೆ ಬಂದಿದ್ದರು. 3 ದಿನದ ಒಂದು ಪ್ರವಾಸ ಇತ್ತು ಅವ್ರದ್ದು. ಅವರಿಗೆ 89 ಕೋಟಿ ಸಂಭಾವನೆ ಕೊಟ್ಟಿದ್ದಾರಂತೆ ಆಯೋಜಕರು. ಜೊತೆಗೆ 100 ಕೋಟಿ ರೂಪಾಯಿ ಖರ್ಚಾಗಿದೆ ಅವರು ಬಂದು ಹೋಗಿದ್ದಕ್ಕೆ. ಹಾಗಾಗಿನೇ ಸಹಜವಾಗಿಯೇ ಕೆಲವೊಂದಿಷ್ಟು ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಇಷ್ಟು ಕೋಟಿ ಖರ್ಚು ಮಾಡಿ ಮೆಸ್ಸಿ ಅವ್ರನ್ನ ಇಲ್ಲಿ ಕರೆಸಬೇಕಾದಂಥ ಅಗತ್ಯತೆ ಏನಿತ್ತು ಅಂತ ಕೆಲವರು ಕೇಳ್ಕೊಳ್ತಾ ಇದ್ದಾರೆ. ಇಲ್ಲ, ಮೆಸ್ಸಿ ಇನ್ನೂ ಕಡಿಮೆ ಸಂಭಾವನೆ ತೆಗೆದುಕೊಂಡಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅವ್ರ ಜೊತೆಗೆ ಒಂದು ಸೆಲ್ಫಿ ತೆಗೆದುಕೊಳ್ಳೋಕ್ಕೆ 10 ಲಕ್ಷ ರೂಪಾಯಿ ಕೂಡ ಅಲ್ಲಿ ಫಿಕ್ಸನ್ನು ಕೂಡ ಮಾಡಿದರು. ಅದು ಎಷ್ಟೆಷ್ಟು ನಿಮಿಷ? 10 ರಿಂದ 15 ನಿಮಿಷ ಅಷ್ಟೇ ಒಂದೊಂದು ಗ್ರೌಂಡ್ನಲ್ಲಿ ಮೆಸ್ಸಿ ಅವರು ಇರ್ತಾ ಇದ್ದರು. ಆದರೆ ಇಲ್ಲಿ ಇಷ್ಟೊಂದು ಸಂಭಾವನೆ ಕೊಡುವಂಥ ಅವಶ್ಯಕತೆ ಏನಿತ್ತು ಅನ್ನುವಂಥ ಒಂದು ಚರ್ಚೆ. ಅದರ ಜೊತೆಗೆ 100 ಕೋಟಿ ರೂಪಾಯಿ ಖರ್ಚಾಗಿದೆ. ಇದು ಆಯೋಜಕರು ಕೊಟ್ಟಿರುವಂಥದ್ದು. ಅವ್ರಿಗೇನು ಲಾಭ ಇದರಿಂದ? ಜೊತೆಗೆ ಮುಂದಿನ ದಿನಗಳಲ್ಲಿ ಮೆಸ್ಸಿಯಿಂದ ಏನಾದರೂ ಇವರಿಗೆ ಜಾಹೀರಾತು ಆಗಿರ್ಬೋದು ಅಥವಾ ಪ್ರಮೋಷನ್ ಮಾಡುವುದಾಗಿರ್ಬೋದು, ಯಾವ ಥರದ ಲಾಭ ಬರ್ಬೋದು ಅಂತ ನಿರೀಕ್ಷೆ ಮಾಡ್ತಾ ಇದ್ದಾರೆ.